ದಿನ ನಿಮ್ಮ ಗಣೇಶನ ಮುಂಜಾನೆ ಬೆಳಗ್ಗೆ ಎದ್ಕೊಂಡು ನೋಡ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ಯಾರು ಈ ತರ ಯಾರು ಮಂತ್ರಿಗಳು ಮಾಡೋದು ನಮ್ ಗ್ರಾಮೀಣ ಭಾಗಕ್ಕೂ ತುಂಬಾನು ಕೆಲಸ ಮಾಡಿದೀರಾ. ನನ್ಗೆ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿನೇ ನಿಮ್ ಕಾಂಟ್ರಿಬ್ಯೂಷನ್ ನಮ್ಗೆ ಆ ಖುಷಿ ಇದೆ. ನಾವು ಕೇಳೋದಕ್ಕಿಂತ ಜಾಸ್ತಿನೇ ನೀವು ನಮ್ಗೆ ಅಕ್ಕರೆಯಿಂದ ನಮ್ಗೆ ಸೇವೆ ಮಾಡಿದೀರಾ. ಜಾಗ ಯೂಸ್ ಮಾಡ್ತಾ ಇರೋದ್ರಿಂದ ಆ ಜಂಗಲ್ ತರ ಕಾಣ್ತಾ ಇದೆ. ನಮಗೂ ಅದನ್ನ ಎಲ್ಲ ಇದು ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ಇಂದ ಮಾಡಬೇಕಾಗುತ್ತೆ. ಡೀಪ್ ಇದ್ದಂಗಿದೆ ಬಟ್ ನಾವು ಅಲ್ಲಿ ಸ್ವಲ್ಪ ಲೆವೆಲ್ ಕಾಣ್ತಾ ಇನಿಷಿಯಲಿ ನಾವು ಆ ಏಕರ್ಸ್ ಅಂದ್ರೆ 6-7 ಏಕರ್ಸ್ ನಡೀತಾರೆ. ಒಟ್ಟಿಗೆ 7 ಏಕರ್ಸ್ ಕಾಂಪೌಂಡ್ ಮಾಡ್ಬೋಣ. ಬಿಲ್ಡಿಂಗ್ ಮಾಡೋಕ್ಕಾಗಿ ನೀವು ಪ್ಲಾನ್ ಮಾಡಬೇಕು. ಪ್ಲೇನ್ ಏರಿಯಾ ಸಿಗುವಂಥದ್ದನ್ನು ವಿಲ್ ಫಸ್ಟ್ ಆಕ್ಯುಪೈ ದೆನ್ ಸ್ಲೋಲಿ ಎಕ್ಸ್ಪಾಂಡ್ ಮಾಡಿ. ಬೌಂಡ್ರೀಸ್ ರೆವಿನ್ಯೂ ಅವ್ರು ಇವ್ರಿಗೆ ಫಿಕ್ಸ್ ಮಾಡ್ಕೊಡ್ತಾರೆ ಸರ್. ಎಲ್ಲಿ ಇವರಿಗೆ ಲೆವೆಲ್ ಈವನ್ ಆಗಿ ಎಲ್ಲಿ ನೀಟಾಗಿರುತ್ತೆ ಅದನ್ನ ಇವ್ರು ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ಅನ್ಇವನ್ ಆಗಿರೋದು ಆಮೇಲೆ ಇನಿಷಿಯಲ್ ನಮ್ದು ಬೆಸ್ಟ್ ಲೆವೆಲ್ ಇದ್ದಿದ್ದನ್ನು ಬಿಲ್ಡಿಂಗ್ ರಾಮಸಾಗರ್ 1300 acres ಇದೆ ಸರ್. ಯಾವಾಗಲೂ ಕೂಡ ನಮಗೆ ಮಳೆಯಲ್ಲಿ ಆ ನೀರು ಅದು ಶಾಂತಿಪುರ ಅಂದರೆ ಆಂಧ್ರಕ್ಕೆ ಹೋಗುತ್ತೆ ಸರ್. ಆಮೇಲೆ ಸಮುದ್ರಕ್ಕೂ ಕೂಡ ಸೇರುತ್ತೆ ಸರ್. ನಾವು ಅದನ್ನ ನೀರನ್ನ ಉಳಿಸ್ಕೊಂಡ್ರೆ ಸರ್ ನೆಕ್ಸ್ಟ್ ನಮಗೆ ಎಲ್ಲದಕ್ಕೂ ತುಂಬ ಆಗುತ್ತೆ. ಅದ್ರ ಜೊತೆಯಲ್ಲಿ ಇನ್ನು 5-6 ತಿಂಗಳು ನಮಗೆ ಬರಗಾಲ ಅಂತ ಇರುತ್ತಲ್ಲ ಸರ್. ಫೆಬ್ರವರಿ ಆದಮೇಲೆ ಜೂನ್ ಜುಲೈವರೆಗೂ ನಮಗೆ ಕಷ್ಟ ಏನಿರುತ್ತೆ ಅದು ಬರಗಾಲ ಅನ್ನೋಂಥ ಅದಕ್ಕೆ ಎಲ್ಲಾನು ಕಡಿಮೆ ಮಾಡ್ಕೊಬೋದು. ಇವತ್ತಿನ ಜನಸಂಖ್ಯೆಗೆ ನಮಗೆ ಒಂದೊಂದ್ಸತಿ ಕುಡಿಯೋ ನೀರಿನ ಅಭಾವ ಆಗ್ಬಿಡತ್ತೆ. ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಚೆಕ್ ಡ್ಯಾಮ್ ಮತ್ತು BCBನ ಮಿಚ್ಕಂಬರಿ ಪ್ರಪೋಸ್ ಮಾಡಿದೆ. ನಿನ್ನ ಹೇಳಿದೆ ನಿನ್ನೂ ಕೆಲವು ಸರಳಿನ ಅಪ್ರೂವ್ ಮಾಡಿದ್ದೀವಿ ಅಂತ ಸರ್. BCB ಲಾಸ್ಟ್ ಟೈಮ್ ಅಪ್ರೂವ್ ಮಾಡಿ ಅದಾಯ್ತು ಬೇರೆ ಮಾಡಿದ್ದೀವಿ. ಇದು ಮಲ್ಲಲ್ಲಿದು ಈಗ ನೀವೇನು ಬ್ರಿಡ್ಜ್ ಮಾಡಿದ್ದೀರಾ 12ರಿಂದ 15 ಹಳ್ಳಿಗೆ ಒಂದು 3 ಪಂಚಾಯತಿಗೆ ನೀರು ನಿಲ್ಲುತ್ತೆ. ಅದಾದ್ಮೇಲೆ 60 ಹಳ್ಳಿ. ಇವರು ಲಾಯರ್ ಅಡ್ವೊಕೇಟ್ ಇದ್ದಾರೆ. ನಮ್ಮ ತಂದೆಯವ್ರ ಕಾಲದಿಂದನೂ ಇವರು ಅವ್ರ ಜೊತೆ ಒಡನಾಟ ತುಂಬಾ ಸ್ನೇಹಿತರು. ಅವ್ರಿಗೆ 30 ವರ್ಷದ ಅದು ಒಂದು ಪ್ರಪೋಸಲ್ನ ಕ್ಲಿಯರ್ ಮಾಡಿದ್ರು. 70 ವರ್ಷದ ಹೋರಾಟ ಬಹಳ ಖುಷಿ ಇದ್ದಾರೆ. ನನಗೆ ಅಭ್ಯಾಸ ಇಲ್ಲ. ಬಹಳ ಖುಷಿ ಇದ್ದಾರೆ ರೈತರೆಲ್ಲ. ಕಂಟಿನ್ಯೂಸ್ ಒಂದು ತಿಂಗಳಿಂದ ನೀರು ವೆಹಿಕಲ್ ಹೋಗುತ್ತೆ. ಅದು ಕನೆಕ್ಟಿವಿಟಿನೇ ಇದೆ. ಅಪ್ರೋಚಸ್ ಇದೆಲ್ಲ ಗೇಟ್ಸ್ ಸರಿಯಾದ. ನೀವು ಹೋಗಿ ಅದನ್ನ ಒಂದ್ಸತಿ ಪ್ರೆಸೆಂಟೇಷನ್ ಮಾಡ್ಬಿಟ್ಟು ಬನ್ನಿ. ಹಿಂಗೆ ಅದು ಕನೆಕ್ಟಿವಿಟಿ ಇತ್ತಲ್ಲ, ಅದು ಕನೆಕ್ಟಿವಿಟಿನೇ ಇರಲಿಲ್ಲ. ತುಂಬಾ ಕಷ್ಟ ಆಗ್ತಿತ್ತು ಸ್ಕೂಲ್ಸ್ಗೆಲ್ಲ ಹೋಗೋದಕ್ಕೆ. ಕನೆಕ್ಟಿವಿಟಿ ಇಲ್ಲದೆ ಆಗೋಗಿತ್ತು. ರೈತರು ಏನಾದ್ರೂ ಬೆಳಿಗ್ಗೆ ಟೊಮೊಟೊ ಆಲೂಗಡ್ಡೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾರೆ. ಆಮೇಲೆ ಹೋರಾಟ ರೈತರದು ಬಹಳ ವರ್ಷದ ಹೋರಾಟ. ಏನ್ ಬೆಳೆ ಬೆಳೆದ್ರು ಒಂದು ಟ್ರ್ಯಾಕ್ಟರ್ ಹೋಗಕ್ ಆಗ್ತಾ ಇರ್ಲಿಲ್ಲ ಆ ಪರಿಸ್ಥಿತಿ.
ಮಳೆ ಜಾಸ್ತಿ ಆದಾಗ ಅದು ತುಂಬ ಅನ್ಸೈಂಟಿಫಿಕ್ ಆಗಿ ಆಗಿದ್ದು ಅದರಲ್ಲಿ ಓಡಾಡೋದೇ ತುಂಬ ಕಷ್ಟ ಆಗ್ತಾ ಇತ್ತು. ಸ್ವಲ್ಪ ದುಡ್ಡು ಕೊಟ್ಟಾಗ ಆಗಲ್ಲ ಅಂದಿದ್ದಕ್ಕೆ ಮತ್ತೆ ಅದನ್ನು ಕನ್ಸಿಡರ್ ಮಾಡಿದ್ರು, ಆ ಪ್ರಪೋಸಲ್ನ ರೀಕನ್ಸಿಡರ್ ಮಾಡಿ ಆ ಪ್ರಾಜೆಕ್ಟ್ ಎಷ್ಟಾಗುತ್ತೆ ಇಮಿಡಿಯೇಟ್ ಆಗಿ, ಯಾರ್ದು ಟೆಕ್ನಿಕಲ್ ಆಗೋ ಇನ್ನೊಬ್ಬರನ್ನ ಹೋಗಿ ನೋಡ್ಕೊಂಡು ಬನ್ನಿ ಏನೂ ಹೇಳಲಿಲ್ಲ, ಇಮ್ಮಿಡಿಯೇಟ್ ಆಗಿ ಅಲ್ಲೇ ಸ್ಪಾಟಲ್ಲಿ ಆಯಿತು, ಅದು ಅಷ್ಟು ದುಡ್ಡಲ್ಲಿ ಆಗಲ್ಲ, ಇನ್ನೇನು ಅಡಿಷ್ನಲ್ ಆಗಿ ಬೇಕು ಕೊಡಿ ಮಾಡೋಣ ಅಂತ. ಅದು ನನ್ನ ಗಡಿ ಭಾಗದಲ್ಲಿದೆ. ನೀವೆಲ್ಲ ಅಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಏನಕ್ಕೆ ಆಗಿದ್ದ ಕೆಲಸ ಇರ್ತದೆ. ಆಗಿದೆ, ಕೆಲಸ ಆಗಿದೆ. ಅದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಅದೇ ಈಗ ಯಾವಾಗಲೂ ನೋಡಿ, ಒಬ್ಬ ಜನಪ್ರತಿನಿಧಿ ಬಗ್ಗೆ ಇರ್ಬೋದು, ಸರ್ಕಾರ ಬಗ್ಗೆ ಇರ್ಬೋದು, ಪಬ್ಲಿಕ್ ಒಪಿನಿಯನ್ ಈಸ್ ಇಂಪಾರ್ಟೆಂಟ್. ಆ ಮೀಟಿಂಗ್ಗಳ ಕೊಡ್ತೀವಿ, ನೀವು ಹೇಳಿದ್ರಿ ಎಸ್ ಆಗಿದೆ ಸರ್, ಪ್ರೊಸೀಡಿಂಗ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ ಸರ್, ಪ್ರೋಗ್ರೆಸ್ ಅಂತೀರಿ. ನಾವು ಅದಕ್ಕೆ ಸ್ಯಾಟಿಸ್ಫೈ ಆದರೆ ಇಲ್ಲಿಗೆ ಇರ್ತದೆ. ಆ್ಯಕ್ಚುಲಿ ರಿಯಾಲಿಟಿ ಇನ್ಸ್ಪೆಕ್ಷನ್ಗೆ ಹೋದಾಗ ಪಬ್ಲಿಕ್ನಲ್ಲಿ ಜನರ ಅಭಿಪ್ರಾಯ ಕರೆಕ್ಟ್ ಗೊತ್ತಾಗ್ತದೆ. ಶಾಲಾ ಮಕ್ಕಳು 3 ತಿಂಗಳು ಸ್ಕೂಲ್ಗೆ ಹೋಗ್ತಾ ಇದ್ರು, ಅಲ್ಲೇ ಹೋಗ್ತಾ ಇದ್ರು. 3-4 ಅಡಿ ನೀರು. ಈಗ ನೀರು ಎಲ್ಲ ಕಡೆ ಈ ವರ್ಷ ಈ 2 ವರ್ಷದಿಂದ ಈ ಸರ್ಕಾರ ಬಂದ ನಂತರ ನಾವು ಫೀಸಿಬಿಲಿಟಿ ಜನರು ಕೇಳಿದ್ರೆ ಲೀಡರ್ಗಳು ಕೇಳೇ ಕೇಳ್ತಾರೆ. ಆದರೆ ನಾವು ಪ್ರಾಕ್ಟಿಕಲಾಗಿ ನೋಡಿ ನಮ್ಮ ಇಂಜಿನಿಯರ್ಸ್ ಎಲ್ಲ ಉಪಯೋಗ ಆಗ್ತಂದಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದ್ರ ಕೆಳಗಡೆ ಈ 2.5 ವರ್ಷದಲ್ಲಿ ₹1 ನಾನು ಶಿಲ್ಟಿಗೆ ಕೊಟ್ಟಿಲ್ಲ. CM ಅವರು 4-5 ಲೆಟರ್ ಬಂದು ಕಳಿಸ್ತೀರಿ, ಯಾರು ಕೇಳ್ತಾರೆ ಕೊಡೋಲ್ಲ ಅಂತೇಳಿ. ಆಮೇಲೆ ಇಷ್ಟೇ ಅಲ್ಲ, 50 ವರ್ಷದಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ 40 ಜನಕ್ಕೆ ಬೋರ್ವೆಲ್ಸ್ನ ಕೊರೆದಿದ್ದಾರಲ್ಲ, ಒಂದು 15 ದಿನ 20 ದಿನದಲ್ಲೇ ಪಂಪು ಮೋಟ್ರು ಎಲ್ಲ ಸೌಕರ್ಯ ಮಾಡಿದ್ದಾರೆ. ನಾವು ಈ 5 ವರ್ಷದಲ್ಲಿ 7 ವರ್ಷದಲ್ಲಿ ಶಾಸಕರಾದಾಗಿಂದ ಯಾವುದೋ ವರ್ಷದಲ್ಲಿ ಬೋರ್ವೆಲ್ ಟೆಂಡರು, ಅದಾದ್ಮೇಲೆ 6 ತಿಂಗಳು ಬಿಟ್ಬಿಟ್ಟು ಪಂಪು ಮೋಟ್ರ್ ಟೆಂಡರು. ಒಬ್ಬ ಫಲಾನುಭವಿ ಬೋರ್ ಹಾಕ್ಸ್ಕೊಂಡು 1 ವರ್ಷಕ್ಕೆ ಪಂಪು ಮೋಟ್ರ್ ನೋಡ್ತಿದ್ರು. ಇವ್ರು 20-30 ದಿನದಲ್ಲಿ ಬೆನಿಫಿಷರಿ ಸೆಲೆಕ್ಷನ್ ಕೊಟ್ಟಿದ ತಕ್ಷಣ ಟೆಂಡರ್ ಕರೆದು ಮತ್ತೆ ಒಂದು ಬೆನಿಫಿಷರಿಗೆ ಡ್ರಿಲ್ ಮಾಡೋದು 7 ಲಕ್ಷ ಇಟ್ಟಿದ್ದಾರೆ. 7 ಲಕ್ಷ. ಈ ಥರ ದೂರದೃಷ್ಟಿ ಇಲ್ಲ. ಈ ಕಾರ್ಯಕ್ರಮನ ನಾನು ಹಳ್ಳಿಯಲ್ಲೇ ಮಾಡ್ಬೇಕು, ಯಾಕಂದರೆ ಆಲ್ಮೋಸ್ಟ್ 90% ಬೆನಿಫಿಷರೀಸ್ ಹಳ್ಳಿಯಲ್ಲಿ. ನಾವೆಲ್ಲ ಯಾವುದು ನದಿ ಮೂಲ ಇಲ್ಲದೆ ಇರೋ ಜಾಗದಿಂದ ಬಂದಿದ್ದೀವಿ. ನೀರು ಕೊಟ್ರೆ ಅವ್ರಿಗೆ ಇನ್ನೇನು ಕೇಳಲ್ಲ, ನೀರು ಕೊಟ್ರೆ ಅವರಿಗೆ ಅಷ್ಟೇ ಸಾಕು. ಒಳ್ಳೆ ರೈತರು ಅದನ್ನ ಏನ್ ಬೇಕೋ ಬೆಳೆಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಿಮ್ದು ಯಾವ ಚಸ್ಕ ಯಾವ್ದು ಬರ್ತದೆ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಇದನ್ನು ಹೇಳಿದ್ದೀವಿ, ನಾನು 500 ಮೀಟ್ರದ್ದು ಇದು ತೊಂದರೆ ತರ್ತಾ ಇದ್ದಾರೆ, ಅದನ್ನು ಮಾತಾಡಿದ್ವಿ, ಮಾಡಲೇಬೇಕಂತೇಳಿ. ನಿಮಗಿಲ್ಲ ಫೇಲ್ಯೂರ್ ಎಷ್ಟು? ಒಂದು ಫೇಲ್ಯೂರ್ ಆಗಿಲ್ಲ, ಒಂದೇ ಒಂದು ಫೇಲ್ಯೂರ್ ಕೂಡ ಆಗಿಲ್ಲ. ಎಷ್ಟು ಹೋಗ್ತದೆ ಡೆಪ್ತ್? ಸರ್ ಇಲ್ಲಿ ಒಂದು 850, 900 ಅಂತ ಹೇಳಿದ್ರು. ಮಳೆ ಅಭಾವ ಇದ್ದಾಗ ನಮ್ದು ಎಸ್ಟಿಮೇಟ್ ಎಲ್ಲ ನಾವು ಈಗ 10,000 ಹಾಕಿದೆ ಬೋರ್ವೆಲ್ಸ್. 10,000 1% ಫೇಲ್ಯೂರು. 3,000 ಆದಮೇಲೆ ನಾನು CM ಹತ್ರ ಒಂದು ದಿವಸ ಮಾತಾಡ್ತಾ ಇದ್ದೆ, 3,000 ಮಾಡಿದ್ವಿ ಅಂತಂದೆ. ಇಲ್ಲಪ್ಪ ಮಾಡ್ತಾ ಇದ್ದೆ, ಫೇಲ್ಯೂರ್ ನೀರು ಬಿಡಬೇಕಲ್ಲ ಅಂತಂದರು. ಅದಕ್ಕೆ ನಾವು ಎವ್ರಿ ಮಂತ್ ಎಲ್ಲೇ ಮೀಟಿಂಗ್, ಮೊನ್ನೆ ಮೈಸೂರಲ್ಲಿ ಮೀಟಿಂಗ್ ಮಾಡಿ CM ಫಸ್ಟ್ ಫೇಲ್ಯೂರ್ ಕೇಳ್ತಾ ಇದ್ದೀನಿ %, ನಾಟ್ ಇವನ್ 1%. ಚಾಮರಾಜನಗರ ಇದೆಲ್ಲ ಕೊಡೋಣ, ಅಲ್ಲಿ ನೀರಿಲ್ಲ. ನಾವು ಅಂತಲ್ಲಿ ಅವ್ರು ಯಾರು ಕೇಳಿದ್ರೆ ಸಹಿತ, ಈ ಕೋಲಾರ ಇರ್ಬೋದು, ಚಾಮರಾಜನಗರ ಇರ್ಬೋದು, ಯಾವ ಪ್ರದೇಶದಲ್ಲಿ ನೀರಾವರಿ ಇಲ್ಲೋ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ನಾವು ಸ್ವಂತ ಕೆಲವು ಕಡೆ ಇರಿಗೇಟೆಡ್ ಇದ್ದಲ್ಲಿ ನಮ್ಮೆಲ್ಲ ಕೆಲವರು ಬಂದು ಕೇಳ್ತಾರೆ, ಅಲ್ಲಿ ನೀರು ಇದರಲ್ಲಿ ಉಪಯೋಗನೇ ಇಲ್ಲ. ಈಗ ನಮ್ಮ ಏರಿಯಾಗಳೆಲ್ಲ ತುಂಗಭದ್ರಾ, ಕೃಷ್ಣ 2 ಕಡೆ ನೀರು ಬರ್ತಾವೆ ನಮ್ಮ ರಾಯಚೂರಿಗೆ. ಅಲ್ಲಿ ನಾವು ಜಾಸ್ತಿ ಮಾಡೋದ್ರಿಂದ ಉಪಯೋಗ ಇಲ್ಲ. ಎಲ್ಲಿ ಡ್ರೈ ಇದೆ ಅಲ್ಲೇ ಕೊಡ್ತಾಯಿದ್ವಿ. ಈ ಕೆಲವು ಈಗ ಚಾಮರಾಜನಗರ ನೋಡಿ ಒಲ್ಲಿ ಅದ್ರ ಮೇಲೆ ಜನರಿಗೆ 200-300 ಬೋರ್ವೆಲ್ ಹಾಕ್ಬಿಟ್ಟಿದ್ದಾರೆ ಈಗ ಚಾಮರಾಜನಗರ. 5-6 ವರ್ಷದಿಂದ ಯಾರು ಆಯ್ಕೆ ಪಟ್ಟಿಗೆ ಸೆಲೆಕ್ಟೇ ಆಗಿರಲಿಲ್ಲ, ಅವ್ರನ್ನೆಲ್ಲ ಈ ಸ್ಕೀಮಲ್ಲಿ ನಾವು ಸೇರಿಸಿ ಅವರಿಗೆ ಯಾರಿಗೆ ನಮ್ದು ಆಯ್ಕೆ ಪಟ್ಟಿಯಲ್ಲಿ 9, 11, 5 ಟಾರ್ಗೆಟ್ಸ್ ಕೊಟ್ಟು ಮಿಕ್ಕಿದವರೆಲ್ಲ ಹಾಗೆ ಇರ್ತಾ ಇದ್ರಲ್ಲ, ಅವ್ರನ್ನೆಲ್ಲ ಗುರುತಿಸಿ ಏನು ಈ ಸ್ಕೀಮ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರೂ ಗೊತ್ತಿಲ್ಲ, ಅವ್ರಿಗೆ ಏನು ದೂರದೃಷ್ಟಿ ಇದೆಯೋ ಅದು ಒಂದೇ ನಮಗೆ ತುಂಬ ಸಮಾಧಾನ. ಆ ರೈತರೇ ಇವ್ರನ್ನ ನೋಡಬೇಕು ಅಂತಿದ್ದಾರೆ, ಅವರೇ ಸನ್ಮಾನ ಮಾಡಬೇಕು ಅಂತಿದ್ದಾರೆ. ಅವ್ರು ಒತ್ತಾಯದ ಮೇಲೆ ನಾನು ಕರ್ಕೊಂಡು ಹೋಗ್ಬೇಕಾಗಿದೆ. ನಾನು ಅಲ್ಲಿಗೆ ನಮ್ಮಲ್ಲಿ 100% ಸಕ್ಸಸ್ ಆಗಿದೆ. ಎಲ್ಲ ಜಾಗದಲ್ಲೂ ನೀರು ಸಿಕ್ಕಿದೆ ಅಲ್ಲ, ಒಂದು ಫೇಲ್ಯೂರ್ ಇಲ್ಲ ನಮ್ಮಲ್ಲಿ. ನೀವೆಲ್ಲ ಡೀಟೇಲ್ಸ್ ಕೊಡ್ಬೇಕು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆ ನೀವೆಲ್ಲ ಮಾಹಿತಿ ಕೊಡ್ಬೇಕು ಅವ್ರಿಗೆ. ರೀಜನಲ್ ಸೆಂಟರ್ಸು ಜೊತೆಯಲ್ಲಿ ಎಲ್ಲ ಕಡೆ ರಾಜ್ಯಾದ್ಯಂತ ಮಾಡ್ತಾಯಿದ್ವಿ. ಇನ್ನು ನಮಗೆ 4 ಕಡೆ 4 ಜಿಲ್ಲೆಗಳಲ್ಲಿ ಮಾಡಬೇಕಾಗಿತ್ತು. ಅದರಲ್ಲಿ ಕೋಲಾರ ಒಂದು, ಈಗಾಗಲೇ ಕೋಲಾರ, ರಾಮನಗರ, ಚಿತ್ರದುರ್ಗ, ವಿಜಯನಗರ ಈ 4 ಪೆಂಡಿಂಗ್ ಇದ್ದು. ಈ 4 ಈ ಮಾರ್ಚ್ ಒಳಗಾಗಿ ಮುಗಿಸ್ಬೇಕಂತೇಳಿ ನಾವೆಲ್ಲ ತಯಾರು ಮಾಡ್ಕೊಂಡಿದ್ವಿ. ಈಗಾಗಲೇ ಕೋಲಾರ ಡಿಸ್ಟ್ರಿಕ್ಟಿಂದ ನಮಗೀಗ
ಸುಮಾರು 10 ಎಕರೆ ಲ್ಯಾಂಡ್ KGFನಲ್ಲಿ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಮೇಡಮ್ ಅವರು ಈಗಾಗಲೇ ನಮಗೆ ಲ್ಯಾಂಡ್ ಕೊಡಿಸಿದರು. ಈಗ ನಾವು ಮುಂದೆ ಅದಕ್ಕೆ ತಕ್ಷಣ ಬೇಕಾಗಿರ್ತಕ್ಕಂಥ 9 ಕೋಟಿ ರೂಪಾಯಿ ನಾವು ಈಗ ಬಜೆಟ್ ಇಟ್ಕೊಂಡಿದ್ದೀವಿ ಕಾಂಪೌಂಡು ಮತ್ತು ಸಬ್ ಸೆಂಟರ್ ಬಿಲ್ಡಿಂಗಿಗೆ. ಅದಾದ ನಂತರ ಮುಂದಿನ ವರ್ಷದಲ್ಲಿ ಸಹಜವಾಗಿ ಅದನ್ನು ಡೆವಲಪ್ ಮಾಡೋದು, ಅದಾದ ನಂತರ ಅಲ್ಲಿ ಪ್ಲಾನೆಟೋರಿಯಂ ಮಾಡ್ತಕ್ಕಂಥ ತಾರಣಾಲಯ ಮಾಡ್ತಕ್ಕಂಥದ್ದು, ಆ ರೀತಿಯಾಗಿ ಸ್ಟೇಜ್ ಬೈ ಸ್ಟೇಜ್ ನಾವು ಡೆವಲಪ್ ಮಾಡ್ತೀವಿ. ಉಳಿದಂಥ ಕಡೆನೂ 3 ಕಡೆ ಈಗ ನಮ್ಮ ಚಿತ್ರದುರ್ಗದಲ್ಲಿ ಸಹಿತ ಆಗಲೇ ಲ್ಯಾಂಡು ಫೈನಲೈಸ್ ಆಗಿದೆ. ವಿಜಯನಗರದಲ್ಲಿ ಸಹಿತ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಹಂಪಿಯಲ್ಲಿ 10 acres ಲ್ಯಾಂಡು ಎಕ್ವೈರಿ ಮಾಡಿದ್ದೀವಿ. ಸೊ ರಾಮನಗರದಲ್ಲಿ ಸಹಿತ ಈಗ ಲ್ಯಾಂಡು ಸಜೆಸ್ಟ್ ಮಾಡಿದ್ದಾರೆ. ಸೊ ಆಲ್ ದಿ 4 ಸೆಂಟರ್ಸು ನಾವು ಈ ಮಾರ್ಚ್ ಒಳಗಾಗಿ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ನಮ್ಮ ಕೆಲಸ ಪ್ರಾರಂಭ ಮಾಡಿ ಥ್ರೂಔಟ್ ಸ್ಟೇಟ್ನಲ್ಲಿ ಎಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಸೈನ್ಸ್ ಸೆಂಟರ್ ಇಲ್ಲ ಅಂತ ಆಗಬಾರ್ದಂಥ ಉದ್ದೇಶಗಳಿಂದ ಮಾಡ್ತಾಯಿದ್ವಿ. ಲಾಸ್ಟ್ 2 yearsನಲ್ಲಿ ಏನು ಲಾಂಗ್ ಪೆಂಡಿಂಗ್ ಇರ್ತಕ್ಕಂಥ ಅನೇಕ ಪ್ರದೇಶಗಳು, ಮೈಸೂರು ಇರ್ಬೋದು, ಗದಗ ಇರ್ಬೋದು, ನಮ್ಮ ಚಿಕ್ಕಮಗಳೂರು, ಇವೆಲ್ಲವನ್ನು ನಾವು ಮಾಡಿದ್ವಿ. ಈಗ ರಾಯಚೂರು, ಚಿಕ್ಕಮಗಳೂರು, ಯಾದಗಿರಿಯಲ್ಲಿ ಲಾಸ್ಟ್ ಟೈಮ್ ನಾವು ಡೆಲ್ಲಿಗೆ ಹೋಗಿ ಗೌರ್ಮೆಂಟ್ ಆಫ್ ಇಂಡಿಯಾಲಿಂದ ಅಪ್ರೂವ್ ಮಾಡಿಸ್ಕೊಂಡ್ಬಂದ್ವಿ. ಈಗ ರಾಯಚೂರು ಸಹಿತ ಅದು 26 crores ಸಬ್ ರೀಜನಲ್ ಸೆಂಟರ್ ಈಗಾಗಲೇ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ. ಮುಖ್ಯಮಂತ್ರಿಗಳು ಈ ತಿಂಗಳ ಕೊನೆಗೆ ಬಂದು ಅದರ ಫೌಂಡೇಶನ್ ಸ್ಟೋನ್ ಆಗ್ತದೆ 26 crores. ಈ ರೀತಿಯಾಗಿ ಬಂದಿರತಕ್ಕಂಥ ಸಬ್ ಸೆಂಟರ್ಸ್ನ ನೆಕ್ಸ್ಟ್ ಇದನ್ನು ಮುಂದೆ ಬರ್ತಾ ರೀಜನಲ್ ಸೆಂಟರ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ 50% ರೀಜನಲ್ ಸೆಂಟರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ, ನಾವು ಕೊಡ್ತೀವಿ. ಈ ಪ್ರಾಥಮಿಕವಾಗಿ ಸಬ್ ಸೆಂಟರ್ಸು, ಪ್ಲಾನೆಟೋರಿಯಮ್ಸು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಇದ್ರ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಇದರ ಜೊತೆಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಸೈನ್ಸ್ ಸಿಟಿ ಮಾಡಲಿಕ್ಕೆ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾಲಿಂದ ಸ್ಯಾಂಕ್ಷನ್ ಪಡೆದು ನಾವು ದೇವನಹಳ್ಳಿ ಹತ್ರ ಈಗಾಗಲೇ ನಾವು 25 ಎಕರೆ KDB ತೊಗೊಂಡ್ವಿ. ಅಲ್ಲಿ ಸಹಿತ 300 ಕೋಟಿ ವೆಚ್ಚದಿಂದ ಮಾಡ್ತಾಯಿದ್ವಿ. ಈ ವಿಜಯನಗರದಲ್ಲಿ ಸಹಿತ ಪ್ಲಾನೆಟೋರಿಯಮ್ಮು ರೀಜನಲ್ ಸೆಂಟರ್ ಮಾಡಲಿಕ್ಕೆ 50 crores ನಾವು ಮೈನ್ಸ್ ಏನೋ ದುಡ್ಡಿದಲ್ಲಿ ಆ ದುಡ್ಡು ಕೇಳಿ ಈಗಾಗಲೇ ಅದು ಪರ್ಶೇಟ್ ಮಾಡ್ತಾ ಬಂದುಕೊಳ್ಳಿ ಅಲ್ಲಿ ವಿಜಯನಗರದಲ್ಲಿ ಸಹಿತ ಮಾಡ್ತೀವಿ. ಈಗಾಗಲೇ ಪಿಲ್ಕೋಳದಲ್ಲಿ ಮ್ಯಾಂಗ್ಳೂರಿನಲ್ಲಿ 350 acresನಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ ಈಗಾಗಲೇ. ಅದೇ ರೀತಿಯಾಗಿ ಪ್ರೊಫೆಸರ್ ನರಸಿಂಹಯ್ಯನವರು ಸಹಿತ ಒಂದು ಪ್ರಾಧಿಕಾರ ಮಾಡಿದ್ದೀವಿ ನಾವು ಈ ವರ್ಷ. ಮೊನ್ನೆ ಲೆಜಿಸ್ಲೇಷನ್ ಮಾಡಿ ಪ್ರಾಧಿಕಾರ ಮಾಡಿ ಅಲ್ಲಿ ಅಧ್ಯಕ್ಷರು ಮಾಡಿ ಅಲ್ಲಿ 150 ಎಕರೆ ಜಾಗ ಇದೆ ಗೌರಿಬೈದೂರಲ್ಲಿ, ಅದನ್ನು ಸಹಿತ ಸೆಂಟರ್ ನಾವು ಡೆವಲಪ್ ಮಾಡ್ತಾಯಿದ್ವಿ. ಈ ರೀತಿಯಾಗಿ ಸೈನ್ಸ್ ಸೆಂಟ್ರನ್ನು ಮಕ್ಕಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡ್ತಾಯಿದ್ವಿ. ಈಗ 11 ಮೊಬೈಲ್ ವ್ಯಾನ್ಸ್ ಮುಖಾಂತರ ಸ್ಕೂಲ್ಸ್ಗೆ ಕಳಿಸ್ತಕ್ಕಂಥ ಈ ಪ್ಲಾನೆಟೋರಿಯಮ್ಮನ್ನು ಮತ್ತು ಸೈನ್ಸ್ ಬಗ್ಗೆ ಟೆಂಪರ್ಮೆಂಟ್ ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಮಾಡಿ ಈ ಒಂದು ವಾರದಲ್ಲಿ ಆ ಮೊಬೈಲ್ ವ್ಯಾನ್ಸ್ ಸಹಿತ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಿಗೆ ಹೋಗ್ತವೆ. ಇದೆಲ್ಲ ಜೊತೆಯಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಸಹಿತ ನಿಮಗೆ ಏಷ್ಯಾದಲ್ಲೇ ನಂಬರ್ 1 ಗ್ಯಾಲರಿ, ಸೈನ್ಸ್ ಗ್ಯಾಲರಿ ಮಾಡಿದೆ ಹೆಬ್ಬಾಳ ಹತ್ರ. ಸೈನ್ಸ್ ಗ್ಯಾಲರಿ ಅದು ಏಷ್ಯಾದಲ್ಲೇ ನಂಬರ್ 1 ಇದೆ. ನಾವು ಪ್ರೈವೇಟ್ನವರು ನಮಗೆ ಸಹಾಯ ಮಾಡಿದ್ರು. ನಾವು ಗೌರ್ಮೆಂಟ್ಲಿಂದ ಲ್ಯಾಂಡ್ ಕೊಟ್ಟು ಒಂದು 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆ. ಮತ್ತು JNT ನಿಮ್ಗೆ ಗೊತ್ತಿದೆ, ಜವಾಹರ್ಲಾಲ್ ನೆಹರು ತಾರಣಾಲಯ, ಅಲ್ಲಿ ಸಹಿತ ನಮ್ಮ ಬ್ಯಾಂಗ್ಳೂರು BBMP ಅವ್ರ ಕಡೆಯಿಂದ ಅಲ್ಲಿನೂ ಮೊನ್ನೆ ಒಂದು 32 crores ಬಿಲ್ಡಿಂಗ್ ಇನಾಗ್ರೇಟ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟಿಂದ ಡೆವಲಪ್ಮೆಂಟನ್ನು ಮತ್ತು ಪೆಂಡಿಂಗ್ ಇರ್ತಕ್ಕಂಥ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಈ 4 ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಈಗ ಕೋಲಾರ ಜಿಲ್ಲೆ ಬಂದು ಬಯಲುಸೀಮೆ ಆಗಿದೆ. ಈ ಬಯಲುಸೀಮೆಗೆ ನೀರಾವರಿಗೆ ಸಂಬಂಧಪಟ್ಟ ಏನಾದರೂ ನೀವು ಕ್ರಮವನ್ನು ಕೈಗೊಳ್ಳಿ. ಈ ನಮ್ಮದು ಮೈನ್ ಇರಿಗೇಷನ್ ಈಗ ಕೃಷ್ಣಾ ನದಿ ನೀರು ನಮ್ಮ ಆಲ್ರೆಡಿ ಕುಪ್ಪಂಗೆ ಬಂದಿದೆ, ನಮ್ಮ ಪಕ್ಕದಲ್ಲಿ ಹತ್ತಿರದಲ್ಲಿದ್ದೀವಿ. ಈಗ ನೀವು ಈ ಪ್ರದೇಶದಲ್ಲಿ ತೊಂದರೆ ಇದ್ದಂತೆಯೇ ಹಿಂದಿರ್ತಕ್ಕಂಥ ರಾಜಕಾರಣಿಗಳೆಲ್ಲ ನಮ್ಮ ಮುನಿಯಪ್ಪ MP ಆಗಿರ್ತಕ್ಕಂಥ KH ಮುನಿಯಪ್ಪನವ್ರು ಇರ್ಬೋದು, ಬೇರೆ ಬೇರೆ ಈ ರಾಜ್ಯ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರು ಒಂದು ಪ್ರಯತ್ನದಿಂದಲೇ ಒಂದು KC ವ್ಯಾಲಿ ಅಂತೇಳಿ ಪ್ರಯತ್ನ ಮಾಡಿದ್ರು. ಅದು ಏಷ್ಯಾದಲ್ಲೇ ನಂಬರ್ 1 ಅದು. ನಾವು ಮೈನ್ ಇರಿಗೇಷನ್ ಮುಖಾಂತರ ಇವತ್ತು ನಾವು ಸಪ್ಲೈ ಮಾಡ್ತಾಯಿದ್ದೀವಿ. KC ವ್ಯಾಲಿ ಆದಮೇಲೆ ಸೇಮ್ ಥಿಂಗ್ HN ವ್ಯಾಲಿಗೂ ಮಾಡ್ತಾಯಿದ್ವಿ. ಈಗ ನಾವು ಬಂದಮೇಲೆ ಹೋದ ವರ್ಷ ಬಜೆಟ್ನಲ್ಲಿ 1081 ಕೋಟಿ ವರ್ಷಾವಧಿ ವ್ಯಾಲಿ ಪ್ರಾರಂಭ ಮಾಡಿದ್ವಿ. ಈಗಲೂ ಮತ್ತು ಮೊನ್ನೆ 650 crores ಕೊಟ್ವಿ. ಹೋದ ವರ್ಷ ಈ ವರ್ಷ ಒಟ್ಟಿಗೆ 1700 crores ಕೊಟ್ಟು ವರ್ಷಾವಧಿ ವ್ಯಾಲಿ ಮಾಡಿದ್ವಿ. ಈ ಒಟ್ಟು 3 ಮಾಡೋದ್ರಿಂದ ಎಲ್ಲ ಕಂಪ್ಲೀಟ್ ಆದರೆ 700 ಟ್ಯಾಂಕ್ಸ್ ಬ್ಯಾಂಗ್ಳೂರು ಸುತ್ತಮುತ್ತಲು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಮತ್ತು ಬೇರೆ ಬೇರೆ ತುಮಕೂರು ಇರ್ಬೋದು, ಬ್ಯಾಂಗ್ಳೂರು ರೂರಲ್ ಇರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಿ ಈಗಾಗಲೇ 800, 900, 1000, 1300 ಫೀಟ್ಗೆ ಹೋಗ್ತಕ್ಕಂಥ ಇದರಲ್ಲಿ ಈ 700 ಕೆರೆಗಳಿಗೆ ಏನು ಸಿವರೇಜ್ ವಾಟ್ರನ್ನು ಟ್ರೀಟ್ಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಸೊ
ಹಾಗಾಗಿ ಇದು ಆಲ್ಮೋಸ್ಟ್ 19.5 TMC ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟು ಸರ್, ನೀರು. ಇತ್ತೀಚೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಚಿಂತಾಮಣಿಗೆ ಆಗಮಿಸಿದಾಗ ಕೃಷ್ಣಾ ನದಿ ನೀರಿಗೆ ಸಂಬಂಧಪಟ್ಟಂತೆ ನಾನು ಪ್ರಸ್ತಾಪ ಮಾಡ್ತೀನಿ ಮುಖ್ಯಮಂತ್ರಿಗಳ ಹತ್ರ ಅಂತ ಒಂದು ಮಾತು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟೇನಾದರೂ ಪ್ರಸ್ತಾಪಗಳು ನಡೆದಿದೆಯಾ? ಇಲ್ಲ, ಈಗ ಅದಕ್ಕೆ ಆ್ಯಕ್ಚುಲಿ ನಾಳೆ 4 ಗಂಟೆಗೊಂದು ಈ ನೀರಾವರಿ ಬಗ್ಗೆ ಒಂದು ನಮ್ಮ DK ಶಿವಕುಮಾರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದು ರಿಲೀಸ್ ಮಾಡಲಿಕ್ಕೆ ಎಲ್ಲ ಮುಖ್ಯಮಂತ್ರಿಗಳು HK ಪಾಟೀಲು, ಆಮೇಲೆ SR ಬೊಮ್ಮಾಯಿ, ನನ್ನನ್ನು ಸಹಿತ ಕರೀತಾರೆ. ನಾಳೆದಿತ್ತು, ಈಗ ಸಡನ್ನಾಗಿ ಯಾರೋ ನಮ್ಮ MLA ತೀರ್ಕೊಂಡಿದ್ರು, ಅದು ಪೋಸ್ಟ್ಪೋನ್ ಮಾಡ್ಯಾರ. ಆ ಇದರಲ್ಲಿ ಇವೆಲ್ಲ ಚರ್ಚೆಗಳು ಬರ್ತಾವೆ. ಈ ಕೃಷ್ಣಾ ಟ್ರಿಬ್ಯುನಲ್ದಲ್ಲಿ ಇನ್ನೂ ನಮಗೆ ನೋಟಿಫಿಕೇಷನ್ ಮಾಡಬೇಕಾಗ್ಯದ, ಇನ್ನೂ ಆಗಿಲ್ಲ. ಅದು ಟ್ರಿಬ್ಯುನಲ್ನಿಂದ ನಮ್ಮ ಪರವಾಗಿ ಆಗ್ಯದ, ನಾವು ಹೈಟ್ ಮಾಡಲಿಕ್ಕೆ ಡ್ಯಾಮನ್ನು. ಆದರೆ ಅವರು ಕೇಂದ್ರ ಸರ್ಕಾರದವರು ನೋಟಿಫಿಕೇಷನ್ ಮಾಡಬೇಕು. ಅವ್ರು ಇನ್ನೂ ಮಾಡದೇ ಇದ್ರೆ ಸಹಿತ ರೈತರ ಬೇಡಿಕೆ ಅಂತೆ ಮೊನ್ನೆ 3-4 ಮೀಟಿಂಗ್ ಮಾಡಿ DC ಅವರು CM ಅವರು ನಾವೆಲ್ಲ ಕೂತು ಆಲ್ ಪಾರ್ಟಿ MLAs ರೈತ ಸಂಘದಲ್ಲಿ ಕರೆದು ನಾವು ಫೈನಲಾಗಿ 35 lakhs ಇರಿಗೇಟೆಡ್ ಲ್ಯಾಂಡು, 25 lakhs ಡ್ರೈ ಲ್ಯಾಂಡಿಗೆ ಮಾತಾಡಿ 55,000 ಕೋಟಿ ಖರ್ಚು ಮಾಡಲಿಕ್ಕೆ ಲ್ಯಾಂಡ್ ಎಕ್ವಿಷನ್ಗೆ ಸರ್ಕಾರ ನಿರ್ಧಾರ ತಗೊಂಡಿದೆ. ಈ ಮಾರ್ಚ್ 31 ಒಳಗಾಗಿ 16,000 ಕೋಟಿ ಖರ್ಚು ಮಾಡಿ ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ ಸಹಿತ ನಿರ್ಧಾರ ತಗೊಂಡು ಫಸ್ಟ್ ಟೈಮ್ ಇದು ಮಾಡಿದ್ದು. ಇನ್ನು ಬೊಮ್ಮಾಯಿ ಸರ್ಕಾರದಲ್ಲಿ ಮಾಡಲಿಕ್ಕಾಗಿಲ್ಲ, ಯಡಿಯೂರಪ್ಪನ ಸರ್ಕಾರದಲ್ಲಿ ಮಾಡಿಲ್ಲ. ಈ ಸರ್ಕಾರ ಆ ನೀರನ್ನು ಉಪಯೋಗ ಮಾಡ್ಕೊಳ್ಬೇಕು. ಪ್ರಥಮವಾಗಿ ಯಾರು ಲ್ಯಾಂಡ್ ಎಕ್ವಿಷನ್ ಮಾಡಬೇಕು ಅವ್ರಿಗೆ ನಾವು ದುಡ್ಡು ಕೊಡಬೇಕು ಅಂತೇಳಿದ್ರು. 25,000 ಅಂದಾಜು ಕೋರ್ಟ್ ಕೇಸ್ಗಳಿದೆ. ಅದನ್ನು ಸರಿಪಡಿಸಲಿಕ್ಕೆ ಅವರು ರೈತರು ಒಪ್ಕೊಂಡಿದ್ದಾರೆ. ಅಲ್ಲೇ ಒಂದು ಕೋರ್ಟ್ ಸಹಿತ ಓಪನ್ ಮಾಡ್ತಾಯಿದ್ದಾರೆ ಆಲಮಟ್ಟಿಯಲ್ಲಿ. ಮಾಡಿ ಜಲ್ದಿ ಇಚ್ಛೆದ್ದು ಮಾಡಿ ರೈತರಿಗೆ ತೊಂದರೆ ಆಗಲಾದಂತೆ ನಮ್ಮ ಡ್ಯಾಮ್ ಹೈಟ್ ಮಾಡಿ ಬರುವಂಥ ದಿನಗಳಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶ ಹೆಚ್ಚು ಮಾಡಬೇಕಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾರೆ. ಸರ್, ಯರಗೋಳ್ ಯೋಜನೆಯದು ಬಂಗಾರಪೇಟೆ ಮತ್ತು ಕೆಜಾಬ್ಗೆ ಕುಡಿಯುವ ನೀರನ್ನು ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದಾಗ ಮಾತನ್ನು ಕೊಟ್ಟಿದ್ದರು ಸರ್. ಆದರೂ ಇದ್ರವರೆಗೂ ಏನೂ ಕ್ರಮ ಆಗಿಲ್ಲ, ಅಂದರೆ ಬಂಗಾರಪೇಟೆಗಾಗಲಿ ಅಥವಾ ಕೆಜಾಬ್ಗಾಗಲಿ. ಅದರ ಬಗ್ಗೆ ಏನಾದರೂ ಮಾಹಿತಿ ಕೊಡಿ. ನನಗೆ ಮಾಹಿತಿ ಇಲ್ಲ, ಮಾತಾಡೋಣ. ನಮ್ಮ ಇಲಾಖೆದು ಏನಾದರೂ ಇದ್ರೆ ಹೇಳಿ. ಈ ಮೇಡಮ್ ಅವ್ರು ಬಂದ ಮೇಲೆ ಎಲ್ಲೆಲ್ಲಿ ರೈತರಿಗೆ ಭಾಳಷ್ಟು ದಿವಸದಿಂದ ಅಪೇಕ್ಷೆ ಇದೆ, ಭಾಳಷ್ಟು ದಿವಸದಿಂದ ರೈತರಿಗೆ ಬೇಕಂತಾರೆ. ಆ ರೀತಿಯಲ್ಲಿ SC STಗೆ ಬೋರ್ವೆಲ್ಸ್ ಮಾಡ್ತಾಯಿದ್ವಿ. ಎಲ್ಲ BCB ಮಾಡಬೇಕು ಅಂತೇಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಬೇಕಂದ್ರು. ಕೆಲವು ಚೆಕ್ ಡ್ಯಾಮ್ಸ್ ಕೊಡ್ತಾಯಿದ್ರು. ಎಲ್ಲೆಲ್ಲಿ ನೀರು ಪೋಲಾಗಿ ಹೊರಗೆ ಹೋಗ್ತಾಯಿದ್ರು ಅದನ್ನು ಅರೆಸ್ಟ್ ಮಾಡಬೇಕಂದ್ರೆ ಒಂದು ನಮಗೆ ಬರಗಾಲದಲ್ಲಿ ಜನರಿಗೆ ಅನುಕೂಲ ಆಗುತ್ತೆ, ಎರಡನೇದು ನಮ್ಮ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗ್ತದೆ. ಎಲ್ಲೆಲ್ಲಿ ಈಗ ನಾವು ಕೆರೆಗಳು ಈಗ KC ವ್ಯಾಲಿ ನಂಬರ್ 1 143 ಕೆರೆ ತುಂಬ್ತಾ ಇದ್ದೀವಿ. 143ರಲ್ಲಿ ಆವಾಗ ಜಾಲಪುರ ಇದ್ದಾಗ ಮುನಿಯಪುರ ಇದ್ದಾಗ ಇಬ್ಬರು ನಮ್ಮ ಧರ್ಮಸಿಂಗ್ ಅವ್ರ ಗೌರ್ಮೆಂಟ್ ಇದ್ದಾಗ ನಾನು ಪೊಲಿಟಿಕಲ್ ಸೈಡ್ 2-3 ಮೀಟಿಂಗ್ ಮಾಡಿದ್ವಿ ಕೃಷ್ಣದಲ್ಲಿ. ಆ ಟೈಮ್ನಲ್ಲಿ 1,300ರಿಂದ 1,500 ನೀರು ಫೀಟ್ಗೆ ಹೋಗ್ತಿತ್ತು. ಅಂಥದ್ದು ಈಗ ನಮಗೆ 250 ಫೀಟ್ ನೀರು ಸಿಗ್ತಾಯಿದೆ. ಈಗಲೂ ಬಾಗೇಪಲ್ಲಿ ಸಹಿತ ಮೊನ್ನೆ ಎಕ್ಸ್ಟೆಂಡ್ ಮಾಡಿ ನಾಳೆ 17ನೇ ತಾರೀಕು ಹೋಗಿ ಅಲ್ಲಿ ಕೆರೆಗಳೆಲ್ಲ ಅದು ಇನಾಗ್ರೇಟ್ ಮಾಡ್ತಾಯಿದೆ. ಅಲ್ಲಿನೂ ಕೆರೆಗಳಿಗೆ ಎಕ್ಸ್ಪ್ಯಾನ್ಷನ್ ಕೊಡ್ತಾಯಿದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಅದೋ ಸಿವರೇಜ್ ವಾಟರ್ನ ಉಪಯೋಗ ಮಾಡ್ಕೊಂಡು ಟ್ರೀಟ್ಮೆಂಟ್ ಮುಖಾಂತರ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅದರಂಗೆ ಈಗೇನು ಕೆಲವು ಕಡೆ ರಾಮ್ ಸಗದು ಮತ್ತು ಬೇರೆ ಬೇರೆ ನೀರು ಎಲ್ಲಿ ಪೋಲ್ ಆಗ್ತದೋ ಅಲ್ಲಿ ಸಹಿತ ಅದಕ್ಕೆ ನಮ್ಮ SC ಬಂದಾರೆ, SC ಬಂದಾರೆ, ಇಂಜಿನಿಯರ್ ಇದ್ದಾರೆ. ಅವ್ರು ನೋಡ್ಕೊಂಡು ಬಂದು ಸರ್ವೆ ಮಾಡಿ ಅದು ನಮ್ಮೆಲ್ಲರ ಜವಾಬ್ದಾರಿ. ನೀರು ಪೋಲ್ ಎಲ್ಲ ಆಗ್ತದೆ ಅದನ್ನು ಅರೆಸ್ಟ್ ಮಾಡೋದು, ಅದರಿಂದ ನಮ್ಮ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡೋದು, ಅದ್ರ ಮುಖಾಂತರ ಬೋರ್ವೆಲ್ಗಳ ಮುಖಾಂತರ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ಆ ಪ್ರಯತ್ನ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬಂದ್ಬಿಟ್ಟು ಪ್ರವೀಣ್ ರಮೇಶ್ ಬಂದು ತಗೊಳ್ಳಿ ನನ್ನ Otherwise tomorrow I'll come.